ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನಲ್ಲಿ ನೋಡಿ. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥವ್ರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೊಸ ಅಪ್ಡೇಟ್ ಕೂಡ ಬಂದಿರುವಂಥದ್ದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ಹೊಸ ಅಪ್ಡೇಟು ಏನಂತ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೇನೆ ಸ್ನೇಹಿತರೆ. ನೋಡಿ, ಇದೇ ರೀತಿ ಹೊಸ ಅಪ್ಡೇಟ್ಗಳು ನಿಮ್ಗೆ ಸಿಗಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ನಾವು ಹಾಕುವಂಥ ವಿಡಿಯೋದ ನೋಟಿಫಿಕೇಷನ್ ತಲುಪುತ್ತೆ ಸ್ನೇಹಿತರೆ ನಿಮಗೆ. ಆಗ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು. ಹೌದು ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಒಂದು ಹೊಸ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಜನವರಿ ಪೂರ್ತಿ ನಿಮಗೆ ರೇಷನ್ ಕಾರ್ಡು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಸರ್ಕಾರ. ಇಲ್ಲಿ ನಿಮಗೆ ಏನು ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು, ಜನವರಿ 31ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು. ಈ ದಿನಾಂಕ ಬಂದು ರೇಷನ್ ಕಾರ್ಡ್ ಏನು ತಿದ್ದುಪಡಿ ಮಾಡುವಂಥವ್ರಿಗೆ ಇಲ್ಲಿ ಮತ್ತೆ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಸ್ನೇಹಿತರೆ. ಯಾವುದೇ ಒಂದು ತಿದ್ದುಪಡಿ ಮಾಡ್ಕೊಳ್ಬೋದು ನೀವು. ರೇಷನ್ ಕಾರ್ಡಲ್ಲಿ ಹೆಸರು ಸೇರ್ಪಡೆ ಮಾಡುವುದಾಗಿರ್ಬೋದು ಮತ್ತು ಹೆಸರನ್ನ ತೆಗೆದು ಹಾಕುವಂಥದ್ದಾಗಿರ್ಬೋದು, ಡಿಲೀಟ್ ಮಾಡುವಂಥದ್ದಾಗಿರ್ಬೋದು, ರೇಷನ್ ಅಂಗಡಿಯನ್ನು ಚೇಂಜ್ ಮಾಡುವಂಥದ್ದಾಗಿರ್ಬೋದು, ಮಕ್ಕಳ ಹೆಸರನ್ನು ಸೇರ್ಪಡೆ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ತಾಲೂಕು ಡಿಸ್ಟಿಕ್ಗಳನ್ನು ಚೇಂಜಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಹಲವಾರು ಒಂದು ಏನೇ ರೇಷನ್ ಕಾರ್ಡಲ್ಲಿ ಚೇಂಜಸ್ ಮಾಡಿದರೂ ಕೂಡ ನೀವು KYC ಮಾಡೋದಾಗಿರ್ಬೋದು, ಹಲವಾರು ಒಂದು ತಿದ್ದುಪಡಿಗಳನ್ನು ನಿಮ್ಮ ರೇಷನ್ ಕಾರ್ಡಲ್ಲಿ ನೀವು ಮಾಡಿಕೊಳ್ಳಲಿಕ್ಕೆ ಡೇಟನ್ನು ಮುಂದಕ್ಕೆ ಹಾಕಿರುವಂಥದ್ದು. ಇಲ್ಲಿ ಜನವರಿ 31ನೇ ತಾರೀಕು ಅಂದರೆ ಇನ್ನೂ 2-3 ದಿನಗಳಲ್ಲಿ ಒಂದು ಏನು ತಿದ್ದುಪಡಿ ಮಾಡುವಂಥದ್ದು ಮುಕ್ತಾಯ ಆಗ್ತಾಯಿತ್ತು. ಅಂದರೆ ಇವತ್ತು 30, ನಾಳೆನೇ ಮುಕ್ತಾಯವಾಗ್ತಿತ್ತು ದಿನಾಂಕ. ಆದರೆ ಇಲ್ಲಿ ಸರ್ಕಾರ ಮುಂಚೆನೇ ಒಂದು ಅನೌನ್ಸ್ ಮಾಡಿರುವಂಥದ್ದು. ಇದು ಏನು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥವರು ಈಗ ಜನವರಿ 31 ಕೊನೆಯ ದಿನಾಂಕ ಇತ್ತು. ಆದರೆ ಇಲ್ಲಿ ಸರ್ಕಾರ ಫೆಬ್ರವರಿ 28ರ ತನಕ ಮತ್ತೆ ಡೇಟ್ನ ವಿಸ್ತರಣೆ ಮಾಡಿದ್ದಾರೆ ಸ್ನೇಹಿತರೆ. ನೀವು ಫೆಬ್ರವರಿ ತಿಂಗಳು ಕೊನೆಯ ಒಂದು ದಿನಾಂಕದವರೆಗೂ ವಿಸ್ತರಣೆ ಆಗಿದೆ. ನೀವು ಫೆಬ್ರವರಿ ತಿಂಗಳು ಮುಗಿಯುವವರೆಗೂ ನೀವು ತಿದ್ದುಪಡಿನ ಮಾಡ್ಕೊಳ್ಬೋದು. ಏನೇ ತಿದ್ದುಪಡಿ ಮಾಡಿಕೊಂಡ್ರೂ ಕೂಡ ಅವಕಾಶ ಇದೆ ನಿಮಗೆ. ಇಲ್ಲಿ ಮತ್ತೆ 28 ದಿನಗಳ ಕಾಲ ಅಂದರೆ ಫೆಬ್ರವರಿ ಪೂರ್ತಿ ತಿಂಗಳು ಕೂಡ ನಿಮಗೆ ತಿದ್ದುಪಡಿಗೆ ಮತ್ತೆ ಅವಕಾಶ ಮಾಡಿಕೊಡಲಾಗಿದೆ. ಇದು ಯಾರಾದರೂ ಇನ್ನೂ ತಿದ್ದುಪಡಿ ಮಾಡ್ಕೊಂಡಿಲ್ಲ, ಕೆಲವ್ರದ್ದು ಆಧಾರ್ ಕಾರ್ಡ್ ಇರೋದಿಲ್ಲ, ಮಾಡಿಸ್ಕೊಂಡಿರ್ತಾರೆ, ಇನ್ನೂ ಕೂಡ ಒಂದು ಆಧಾರ್ ಕಾರ್ಡ್ ರೆಡಿ ಆಗಿರೋದಿಲ್ಲ, ಅಂಥವ್ರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಬೇಕಂತ ಅಂದಿರ್ತಾರೆ, ಕೆಲವು ಸಮಸ್ಯೆ ಆಗಿರುತ್ತೆ, ಅವ್ರಿಗೂ ಕೂಡ ಆಗಿರೋದಿಲ್ಲ. ಅದಕ್ಕಾಗಿ ಮತ್ತೆ ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋನ. ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ತಟ್ಟಂತ ಬಂದ ಒಂದು ಅಪ್ಡೇಟ್ಗಳು ನಿಮಗೆ ತಿಳಿಸ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.